ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೂ ಕೂಡ ಈ ಥರ ಫುಲ್ ನಿಮ್ಮ ಸ್ಕಿನ್ ಪಿಗ್ಮೆಂಟೇಷನ್ ಆಗಿಬಿಟ್ಟಿದೆಯೇ, ಸ್ಕಿನ್ ಟ್ಯಾನ್ ಆಗಿಬಿಟ್ಟಿದೆ, ನೀವು ಎಷ್ಟೇ ಪ್ರಯತ್ನ ಪಟ್ಟರು ಅದನ್ನು ನಿಮಗೆ ಕಡಿಮೆ ಮಾಡ್ಕೊಳ್ಳೋಕೆ ಆಗ್ತಾಯಿಲ್ಲ. ನೀವು ಎಷ್ಟು ಕಾಸ್ಮೆಟಿಕ್ ಯೂಸ್ ಮಾಡಿ ಸೋತೋಗಿದ್ದೀರಾ. ಆದರೆ ಈ ಒಂದು ರೆಮಿಡಿ ಟ್ರೈ ಮಾಡಿಬಿಟ್ರೆ ಈ ಥರ ನಿಮ್ಮ ಸ್ಕಿನ್ ಗ್ಲಾಸ್ ಸ್ಕಿನ್ ಥರ ಹೊಳಪು ಕೊಡುತ್ತೆ. ಎಷ್ಟೇ ನಿಮ್ಮ ಮುಖದ ಮೇಲೆ ಡಾರ್ಕ್ ಸ್ಪಾಟ್ಸ್, ಡಾರ್ಕ್ ಸರ್ಕಲ್ಸ್, ಪಿಗ್ಮೆಂಟೇಷನ್, ಪಿಂಪಲ್, ಅದ್ರ ಕಲೆಗಳು ಎಷ್ಟೇ ಇರಲಿ, ಈ ಒಂದು ರೆಮಿಡಿನ ನೀವು ಕಂಟಿನ್ಯೂ ಆಗಿ ಬಳಸ್ತಾ ಬಂದರೆ ನಿಮಗಿರೋ ಅಂಥ ಸ್ಕಿನ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ. ಅದು ಕೂಡ ಯಾವ ಒಂದು ಕೆಮಿಕಲ್ ಬಳಸದೆ ಮನೆಯಲ್ಲೇ ನ್ಯಾಚುರಲ್ ಆಗಿ ನಿಮ್ಮ ಮುಖವನ್ನು ನೀವು ಈ ಥರ ಕಾಂತಿವಂತ ಮಾಡ್ಕೋಬಹುದು. ಸೊ ಅದು ಯಾವ ರೀತಿ ಅಂತ ಬನ್ನಿ ವೀಕ್ಷಕರೇ ನೋಡ್ಕೊಳ್ಳೋಣ. ಇಲ್ಲಿವರೆಗೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ವೀಕ್ಷಕರೇ ಖಂಡಿತವಾಗ್ಲೂ ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಶೇರ್ ಕೂಡ ಮಾಡಿ. ಇವಾಗ ತಡ ಮಾಡದೆ ಬನ್ನಿ ನೋಡೋಣ ವೀಕ್ಷಕರೇ ಇವತ್ತಿನ ನ್ಯಾಚುರಲ್ ಆದಂಥ ರೆಮಿಡಿ ಏನಂತ. ಸೊ ನೋಡಿ ವೀಕ್ಷಕರೇ, ಇಲ್ಲಿ ನಾನು ಒಂದು ಬೌಲನ್ನು ತೊಗೊಂಡಿದ್ದೀನಿ. ಅದ್ರ ಒಳಗಡೆ ಇವಾಗ ನಾನು ಈ ಒಂದು ವ್ಯಾಸ್ಲಿನ್ನ ಹಾಕ್ತೀನಿ. ವೀಕ್ಷಕರೇ, ನಿಮ್ಮೆಲ್ಲರಿಗೆ ಗೊತ್ತಿದೆ ವ್ಯಾಸ್ಲಿನ್ ನಮ್ಮ ಸ್ಕಿನ್ ಸಲುವಾಗಿ ಎಷ್ಟೋ ಒಳ್ಳೆಯದು ಅಂತಾರೆ. ಆದರೆ ಬರೀ ವ್ಯಾಸ್ಲಿನ್ನ ನಮ್ಮ ಸ್ಕಿನ್ಗೆ ಹಚ್ಕೊಂಡ್ರು ಏನಾಗುತ್ತೆ ಅಂದರೆ ನಮ್ಮ ಮುಖ ಡಲ್ ಆಗುತ್ತೆ, ಹಾಗೂ ಕಪ್ಪು ಆಯಿಲಿ ಥರ ಆಗುತ್ತೆ. ಆದರೆ ನಾನು ಹೇಳೋ ರೀತಿಯಲ್ಲಿ ಇದನ್ನು ನೀವು ಈ ಥರ ಟ್ರೈ ಮಾಡಿಬಿಟ್ರೆ ನಿಮ್ಮ ಮುಖ ಎಷ್ಟು ಕಾಂತಿವಂತ ಆಗಿ ಹೊಳಪು ಕೊಡುತ್ತೆ. ನಿಮಗಿರುವಂಥ ಸ್ಕಿನ್ ಟ್ಯಾನ್, ಪಿಗ್ಮೆಂಟೇಷನ್ ಎಲ್ಲವೂ ಕಡಿಮೆ ಆಗುತ್ತೆ. ಆದರೆ ಈ ಒಂದು ರೆಮಿಡಿನ ನೀವು ಕಂಟಿನ್ಯೂಸ್ಲಿ ಬಳಸ್ತಾ ಬರಬೇಕು. ಇದು ಒಂದು ಮ್ಯಾಜಿಕ್ ಥರ ನಿಮ್ಮ ಸ್ಕಿನ್ ಮೇಲೆ ಕಾರ್ಯವನ್ನು ಮಾಡಿ ನಿಮ್ಮ ಸ್ಕಿನ್ ಟೋನ್ ಇರುವಂಥ ಪ್ರತಿಯೊಂದು ಪ್ರಾಬ್ಲಮ್ನ ಕಡಿಮೆ ಮಾಡುತ್ತೆ. ಸೊ ಇಲ್ಲಿ ನೋಡಿ, ನಾನು ಒಂದು ಅರ್ಧ ಸ್ಪೂನಷ್ಟು ವ್ಯಾಸ್ಲಿನ್ನ ತೊಗೊಂಡಿದ್ದೀನಿ. ಜೊತೆಗೆ 1 ಸ್ಪೂನಷ್ಟು ನಾನು ಇಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿದೆ ವೀಕ್ಷಕರೇ, ಕಡಲೆ ಹಿಟ್ಟು ನಮ್ಮ ಸ್ಕಿನ್ ಸಲುವಾಗಿ ಎಷ್ಟು ಒಳ್ಳೆಯದು. ಸ್ಕಿನ್ನ ಬ್ರೈಟ್ ಮಾಡೋದಿರಲಿ, ಸ್ಕಿನ್ನ ಸಾಫ್ಟ್ ಮಾಡೋದಿರಲಿ, ಪ್ರತಿಯೊಂದು ರೀತಿಯಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇಲ್ಲಿ 1 ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನು ಬಳಸಿದ್ದೀನಿ. ಜೊತೆಗೆ ಇಲ್ಲಿ ವೀಕ್ಷಕರೇ, ನಾನು ಇಲ್ಲಿ ಒಂದು ಚುಟಿಕೆಯಷ್ಟು ಅರಿಶಿಣನ ಹಾಕೋತಾ ಇದ್ದೀನಿ. ಯಾಕಂದರೆ ಇದು ಮನೆ ಅರಿಶಿಣದ ಭಾಳಷ್ಟು ಕಲರ್ ಬರುತ್ತೆ ಪ್ಯೂರ್ ಇರೋದ್ರಿಂದ. ಸೊ ಹಾಗಾಗಿ ನಿಮ್ಮ ಹತ್ರ ಯಾವ ಇರುತ್ತೋ ಆ ಒಂದು ಅರಿಶಿಣ ಜಸ್ಟ್ 1 ಚುಟಿಕೆಯಷ್ಟು ಇಲ್ಲಿ ನೀವು ಹಾಕೋಬೇಕು. ಹಾಕ್ಕೊಂಡಿದ್ದಾದಮೇಲೆ ಇವಾಗ 3 ವಸ್ತುಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ವೀಕ್ಷಕರೇ, ಖಂಡಿತವಾಗ್ಲೂ ಈ ಒಂದು ರೆಮಿಡಿನ ನೀವು ಟ್ರೈ ಮಾಡಿಬಿಟ್ರೆ ಸಾಕು, ನಿಮ್ಮೆಲ್ಲ ಒಂದು ಸ್ಕಿನ್ ಪ್ರಾಬ್ಲಮಿಂದ ನೀವು ಪರಿಹಾರನ ಪಡ್ಕೊಳ್ಬಹುದು. ಅದು ಕೂಡ ಯಾವುದೇ ಒಂದು ಕೆಮಿಕಲ್ ಇಲ್ಲದೆ. ಸೊ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಇವಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇಲ್ಲಿ ನಾನು ತೊಗೊಂಡಿರುವಂಥದ್ದು ವೀಕ್ಷಕರೇ ಹಸಿ ಹಾಲು ನಿಮ್ಮೆಲ್ಲರಿಗೆ ಗೊತ್ತಿದೆ, ಕ್ಲಿನ್ಸಿಂಗ್ ಮಾಡೋಕ್ಕೆ ಅಂತ ಇದು ಬೆಸ್ಟು. ಆದರೆ ಈ ಥರ ಕೂಡ ನೀವು ಇದನ್ನು ಟ್ರೈ ಮಾಡಿಬಿಟ್ರೆ ಸಾಕು, ನಿಮ್ಮ ಸ್ಕಿನ್ ಟೋನ್ ಭಾಳಷ್ಟು ಬೆಳ್ಳಗಾಗುತ್ತೆ, ಬ್ರೈಟ್ ಆ್ಯಂಡ್ ಸಾಫ್ಟ್ ಕೂಡ ಆಗುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ರೀತಿಯಲ್ಲಿ ಈ ಒಂದು ಪ್ಯಾಕ್ ರೆಡಿ ಆಗ್ತಾ ಇದೆ ಅಂತ. ಇವಾಗ ನೋಡಿ, ಈ ಥರ ಸ್ವಲ್ಪ ಹಾಲು ಹಾಕ್ಕೊಂಡು, ಕನ್ಸಿಸ್ಟೆನ್ಸಿ ಜಾಸ್ತಿ ಲೂಸ್ ಬೇಡ, ಜಾಸ್ತಿ ಗಟ್ಟಿ ಬೇಡ, ಯಾವ ಒಂದು ರೀತಿಯಲ್ಲಿ ನಾವು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೋತೀವಲ್ವ ಆ ಒಂದು ಹದದಲ್ಲಿ ಇದನ್ನು ಪ್ರಿಪೇರ್ ಮಾಡ್ಕೋಬೇಕು. ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಒಂದು ಕೂಡ ಇದರಲ್ಲಿ ಗಂಟು ಲಮ್ಸು ಏನು ಇರೋದಂಗೆ ಇದು ಚೆನ್ನಾಗಿ ಮಿಕ್ಸ್ ಆಗಿ ನಮಗೆ ಬೇಕಾಗಿರೋವಂಥ ರಿಸಲ್ಟ್ನ ಕೊಡುತ್ತೆ ವೀಕ್ಷಕರೇ. ಇವಾಗ ಇದರಲ್ಲಿ ಇನ್ನೊಂದು ಮ್ಯಾಜಿಕ್ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತೀನಿ. ಅದೇ ಇವತ್ತಿನ ಸ್ಟಾರ್ ಇಂಗ್ರೀಡಿಯೆಂಟ್ ಆಗಿರುತ್ತೆ. ಇದನ್ನು ಬಳಸಿದರೆ ಸಾಕು, ನಿಮಗೆ ಎಷ್ಟೇ ಡಲ್ ಸ್ಕಿನ್ ಇರಲಿ ಇದರಿಂದ ನಿಮ್ಮ ಮುಖ ಗ್ಲಾಸ್ ಥರ ಹೊಳೆಯುತ್ತೆ. ಸೊ ಅದು ಬಂದು ವೀಕ್ಷಕರೇ ಇಲ್ಲಿದೆ ಗ್ಲಿಸರಿನ್. ಇದು ನಿಮಗೆ ಯಾವ ಒಂದು ಮಾರ್ಕೆಟ್ನಲ್ಲಿ, ಮೆಡಿಕಲ್ ಶಾಪ್ನಲ್ಲಿ, ಜನರಲ್ ಸ್ಟೋರಲ್ಲಿ ಸಿಕ್ಬಿಡುತ್ತೆ. ಮಾತ್ರ 40ರಿಂದ 50 ರೂಪಾಯಿದಲ್ಲಿ ಬರುತ್ತೆ ವೀಕ್ಷಕರೇ. ಆದರೆ ಇದರ ರಿಸಲ್ಟ್ ನೋಡಿ ನೀವು ಆಶ್ಚರ್ಯ ಪಡ್ತೀರಾ. ಇದನ್ನು 1 ಸ್ಪೂನಷ್ಟು ಹಾಕ್ಕೋಬೇಕು ವೀಕ್ಷಕರೇ. ನೋಡಿ ಇಲ್ಲಿ ನಾನು ತೋರಿಸೋ ರೀತಿಯಲ್ಲಿ ಇದು ಸ್ವಲ್ಪ ಗಟ್ಟಿ ಇರುತ್ತೆ ಗ್ಲಿಸರಿನ್. ಸೊ ನೋಡಿ, 1 ಸ್ಪೂನಷ್ಟು ಹಾಕ್ಕೊಂಡು ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ನೀವು ಇದನ್ನು ಆ್ಯಡ್ ಮಾಡಿಬಿಟ್ರೆ ಸಾಕು. ಸೊ ನೋಡಿ, ಯಾವ ಬೆಣ್ಣೆ ಥರ ಈ ಒಂದು ಫೇಸ್ ಪ್ಯಾಕ್ ರೆಡಿ ಆಗಿದೆ ಅಂತ ಇಲ್ಲಿ ನೀವು ನೋಡಬಹುದು. ಎಷ್ಟೇ ನಿಮಗೆ ಸ್ಕಿನ್ ಟ್ಯಾನ್ ಇರಲಿ, ಫೇಸ್ ಪ್ರಾಬ್ಲಮ್ ಇರಲಿ, ಪಿಗ್ಮೆಂಟೇಷನ್ ಇರಲಿ, ಪಿಂಪಲ್ಸ್ ಇರಲಿ, ಅದ್ರ ಕಳೆಗಳಿರಲಿ, ಹಾಗೂ ಕಡಿಮೆ ಏಜ್ನಲ್ಲೇ ಏಜಿಂಗ್ ಪ್ರಾಬ್ಲಮ್ ಬರ್ತಾ ಇರಲಿ, ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇಲ್ಲಿ ಇದೆ ವೀಕ್ಷಕರೇ. ಸೊ ನೋಡಿ, ಇವಾಗ ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ನಿಮಗೆ ತೋರಿಸ್ತೀನಿ. ಮೊದಲಂತೂ ಮುಖವನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ವೀಕ್ಷಕರೇ. ವಾಶ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಪ್ಯಾಕ್ನ ತೊಗೊಂಡು ಚೆನ್ನಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿ
ಮಾಡಿ ಸ್ವಲ್ಪ ಸ್ವಲ್ಪ ತೊಗೊಂಡು ಈ ಥರ ಎಲ್ಲ ಕಡೆನೂ ಹಚ್ಚಬೇಕು. ಸರ್ಕ್ಯುಲರ್ ಮೋಷನ್ನಲ್ಲಿ ಮುಖವನ್ನು ಮಸಾಜ್ ಕೊಡಬೇಕು. ಈ ಥರ ಮಸಾಜ್ ಕೊಡೋದ್ರಿಂದ ನಮಗೆ ಸ್ಕಿನ್ನಲ್ಲಿ ಇರೋವಂಥ ಏನು ನರ್ವ್ಸ್ ಎಲ್ಲ ಆ್ಯಕ್ಟಿವ್ ಆಗ್ತವೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಹಾಗೂ ರಿಸಲ್ಟ್ ಕೂಡ ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಕೊಡುತ್ತೆ. ಸೊ ಈ ಥರ ಸರ್ಕ್ಯುಲರ್ ಮೋಷನ್ನಲ್ಲಿ ಒಂದು 5 ನಿಮಿಷ ಮಸಾಜ್ ಮಾಡಿ ಮತ್ತೆ ಇದನ್ನು ಒಂದು 10-15 ನಿಮಿಷ ಹಾಗೆ ಬಿಟ್ಟುಬಿಡಿ. ಜಾಸ್ತಿ ಟೈಮ್ ಇಟ್ಟರು ಕೂಡ ಏನೂ ಪರವಾಗಿಲ್ಲ, ಮಿನಿಮಮ್ ಒಂದು 10 ನಿಮಿಷ ಬಿಡಬೇಕು. ಆಮೇಲೆ ಇದನ್ನು ಒಂದು ಕ್ಲೀನ್ ಆಗಿರುವಂಥ ಬಟ್ಟೆಯನ್ನು ತೊಗೊಂಡು ವಾಶ್ ಮಾಡಿಕೊಂಡು ಬರಬೇಕು. ವೀಕ್ಷಕರೇ ನೋಡಿ, ಈ ಥರ ಮಾಡಿ ನಾನು ಒಂದು 10 ನಿಮಿಷ ಇದನ್ನು ಬಿಟ್ಟಿದ್ದೆ. ಆಮೇಲೆ ಇವಾಗ ನಿಮ್ಮನ್ನು ತೋರಿಸ್ತಾ ಇರೋವಂಥದ್ದು ಇದು ಒಣಗಿದೆ, ಸ್ವಲ್ಪ ಜಾಸ್ತಿ ಕೂಡ ಇದನ್ನು ಒಣಗೋಕ್ಕೆ ಬಿಡಬಾರ್ದು. ಈ ಥರ ಒಂದು ಕ್ಲೀನ್ ಆದಂಥ ಬಟ್ಟೆನ ಹಸಿ ಮಾಡಿಕೊಂಡು ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ವೀಕ್ಷಕರೇ ಭಾಳಷ್ಟು ಈಸಿ ರೆಮಿಡಿ ಇದೆ. ವಾರದಲ್ಲಿ ಈ ಒಂದು ರೆಮಿಡಿನ ನೀವು ಮಿನಿಮಮ್ 2 ಸಲ ಬೇಕಾದರೆ 3 ಸಲ ಕೂಡ ಯೂಸ್ ಮಾಡ್ಕೋಬಹುದು, ಏನು ವ್ಯತ್ಯಾಸ ಇಲ್ಲ. ಯಾಕಂದರೆ ಹಾಕಿರೋವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ ನ್ಯಾಚುರಲ್ ಆಗೇ ಇದೆ. ಸೊ ನೋಡ್ತಾ ಇದ್ದೀರಲ್ವ ಯಾವ ಥರ ಸ್ಕಿನ್ ಇನ್ಸ್ಟೆಂಟಾಗಿ ಗ್ಲೋ ಮಾಡ್ತಾ ಇದೆ ಅಂತ. ಇದೇ ಥರ ನಿಮ್ಮ ಮುಖ ಕೂಡ ಗ್ಲೋ ಮಾಡುತ್ತೆ. ಸೊ ನೋಡಿ, 2 ಕೈಯಲ್ಲಿ ವ್ಯತ್ಯಾಸನ ನೀವು ನೋಡಬಹುದು. ಇದು ಎಷ್ಟು ಡಲ್ ಆಗಿದೆ, ಟ್ಯಾನ್ ಆಗಿದೆ, ಹಾಗೆ ಈ ಒಂದು ರೆಮಿಡಿ ಹಚ್ಕೊಂಡಿದ್ದು ಎಷ್ಟು ಬ್ರೈಟ್ ಆ್ಯಂಡ್ ಶೈನಿ ಆಗಿದೆ. ವಿಡಿಯೋ ಇಷ್ಟ ಆದರೆ ಈ ಒಂದು ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ಧನ್ಯವಾದ ವೀಕ್ಷಕರೇ. ಟೇಕ್